ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಒಳ್ಳೆ ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ನಾನಿವತ್ತು ಮಾಡ್ತಿರೋದು ಮಸಾಲ ಕಿಚಡಿ. ನಾನು ಹೇಗೆ ಮಾಡ್ತೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ನನ್ನಷ್ಟೇ ಕೇಳೋದು. ಇಲ್ಲಿ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ. ಮಿಕ್ಸ್ ಬೇಳೆ ಬರುತ್ತಲ್ಲ, ಎಲ್ಲ ಥರದ ಬೇಳೆಕಾಳುಗಳು, ಅದನ್ನೆಲ್ಲ ನಾನು ಒಂದು ಬಟ್ಲು ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ನಾರ್ಮಲ್ ಅಕ್ಕಿ ಬೇಡ, ರೇಷನ್ ಅಕ್ಕಿ ಹಾಕಿದ್ರೆ ಇದಕ್ಕೆ ಚೆನ್ನಾಗಿರುತ್ತೆ. ಒಂದು ಬಟ್ಲು ಬೇಳೆ ಆದರೆ ಒಂದು ಬಟ್ಲು ಸ್ವಲ್ಪ ಜಾಸ್ತಿ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನ ಸ್ವಲ್ಪ ನೀಟಾಗೆಲ್ಲ ನೀರೆಲ್ಲ ವಾಶ್ ಮಾಡಿ ನೀರಲ್ಲಿ ನೆನೆಸೋಕೆ ಇಟ್ಟಿದ್ದೀನಿ. ಇಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. ಒಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ, 2ರಿಂದ 3 ಲವಂಗ ಹಾಕ್ತಾಯಿದ್ದೀನಿ, 1 ಇಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ. ಈ ಥರ ಒಂದು ಸಲ ಮಾಡಿ ಫ್ರೆಂಡ್ಸ್, ಮಕ್ಳಿಗೂ ಇಷ್ಟ ಆಗುತ್ತೆ, ಮನೇಲಿರೋರಿಗೂ ಇಷ್ಟ ಆಗುತ್ತೆ. ಇದೆಲ್ಲ ಗರಂ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆಲ್ಲ ಸ್ವಲ್ಪ ಹಾಕ್ಬಿಟ್ಟು, ಜಾಸ್ತಿ ಹಾಕೋದು ಬೇಡ. ದಪ್ಪದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಎಣ್ಣೆಲಿ ರೋಸ್ಟ್ ಮಾಡಬೇಕಾಗುತ್ತೆ. ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡೋದಂದ್ರೆ ಇದು ಲೈಟ್ ಫುಡ್ಡು, ಅಷ್ಟೇ ಚೆನ್ನಾಗಿರುತ್ತೆ. ತಿಂದರೆ ಇದು ಹೊಟ್ಟೆಲಿ ಬೇಗ ಜೀರ್ಣ ಆಗೋದಿಲ್ಲ, ಯಾಕಂದರೆ ಬೇಳೆಲ್ಲ ಹಾಕಿರ್ತೀವಲ್ವ, ಹೊಟ್ಟೆ ಫುಲ್ಲಂಗೆ ಇರುತ್ತೆ. ಹಾಗಾಗಿ ಇದು ನಾನು ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು, ಜಾಸ್ತಿ ಹಾಕೋದು ಬೇಡ ಇದಕ್ಕೆ. ಇಲ್ಲಿ ತರಕಾರಿ ತೊಗೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ಬಟಾಣಿ ಇದ್ದರೆ ನೀವು ಆಲೂಗಡ್ಡೆ ಬೇಕಾದ್ರೆ ಹಾಕ್ಬೋದು. ಆಲೂಗಡ್ಡೆ ಇಲ್ಲ ಅಂತ ಹೇಳಿ ನಾನು ಇಷ್ಟು ತೊಗೊಂಡಿದ್ದೀನಿ. ಉದ್ದುದ ಹೆಚ್ಕೊಂಡು ಕ್ಯಾರೆಟು, ಬೀನ್ಸು, ಬಟಾಣಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಒಂದು ಸಲ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ, ಮನೇಲಿರೋರಿಗೂ ಕೂಡ ಇಷ್ಟ ಆಗುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಇದು. ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಟೊಮೊಟೊನ ಫ್ರೈ ಮಾಡ್ಕೊತೀನಿ. ನೋಡಿ, ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಮೊಸರು ಬಜ್ಜಿ ಚೆನ್ನಾಗಿರುತ್ತೆ, ಚಟ್ನಿ ಚೆನ್ನಾಗಿರುತ್ತೆ, ಯಾವ್ದಾದ್ರು ಚೆನ್ನಾಗಿರುತ್ತೆ. ಯಾವುದು ಇಲ್ಲ ಅಂತಂದರೆ ಇದನ್ನು ಹಾಗೆ ಕೂಡ ತಿನ್ಬೋದು. ಒಂದು ಇಡಿಯಷ್ಟು ಪುದೀನ ಹಾಕಿದ್ದೀನಿ. ಪುದೀನ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ. ಇದಕ್ಕೆ ಯಾವುದೇ ರೀತಿ ನಾನು ರುಬ್ಬಿರೋ ಮಸಾಲೆ ಏನೂ ಹಾಕಿಲ್ಲ, ಜಾಸ್ತಿ ಗರಂ ಮಸಾಲೆನೂ ಹಾಕಿಲ್ಲ. ಲೈಟ್ ಫುಡ್ಡು, ಅಷ್ಟೇ ಚೆನ್ನಾಗಿರುತ್ತೆ. ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಟೊಮೊಟೊ ನಮಗೆ ಅದು ಎಲ್ಲ ಚೆನ್ನಾಗಿ ಬೇಯಬೇಕು ಅಂತೇನಿಲ್ಲ, ಅದ್ರ ಟೇಸ್ಟ್ ಬಿಟ್ಟರೆ ಸಾಕು, ನಮಗೆ ಫುಲ್ಲು ಮ್ಯಾಶ್ ಆಗಬೇಕು ಅಂತ ಏನಿಲ್ಲ. ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಧನಿಯಾ ಪುಡಿ, ಅಚ್ಕಾರದ ಪುಡಿ, ಇದಕ್ಕೊಂದು 1/4 ಸ್ಪೂನಷ್ಟು ಜೀರಿಗೆ ಪುಡಿ, ಒಂದು ಸ್ವಲ್ಪ ನೋಡಿ, ಒಂದು 1/4 ಸ್ಪೂನಷ್ಟು ಗರಂ ಮಸಾಲೆ ಹಾಕಿದ್ದೀನಿ. ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ತರಕಾರಿಗೆ ಗರಂ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದಬೇಕು, ಅಲ್ಲಿ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊತಿದ್ದಂಗೆ ಅಕ್ಕಿನ ನಾನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆನಲ್ಲ, ನೀರನ್ನು ಸೋರ್ಲಕ್ಕೆ ಇಟ್ಕೊಂಡು ಅಕ್ಕಿ ನಾನು ಮಿಕ್ಸ್ ಮಾಡ್ತೀನಿ. ಇದೇ ಥರನೇ ಇರಬೇಕು. ಸ್ವಲ್ಪ ನೀರು ಇದಕ್ಕೆ ಜಾಸ್ತಿ ಹಾಕಬೇಕು. ಫಸ್ಟ್ ಅಕ್ಕಿ ಬೇಳೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು 2-3 ಸಲ ಮಿಕ್ಸ್ ಮಾಡ್ತೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಂಗೆ ಇದಕ್ಕೆ ಕಾಯಿಸಿರೋ ನೀರು ಹಾಕ್ತೀನಿ, ತಣ್ಣೀರು ಹಾಕೋದಿಲ್ಲ. ಯಾಕಂದರೆ ಕಾಯಿಸಿರೋ ನೀರು ಹಾಕೋದ್ರಿಂದ ಕೆಲಸನೂ ಬೇಗ ಆಗುತ್ತೆ ಅಂಥೇಳಿ ಕಾಯಿಸಿರೋ ನೀರು ಹಾಕ್ತೀನಿ. ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿ ತೆಂಗಿನಕಾಯಿ ಹಾಕಿಲ್ಲ, ರುಬ್ಬಿರೋ ಮಸಾಲೆ ಏನೂ ಹಾಕಿಲ್ಲ. ಇಷ್ಟೇ ಸಿಂಪಲಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಇದಕ್ಕೆ ಬಿಸಿನೀರು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಳ್ಳ ಅಂತ ನೀರು ಹಾಕಬೇಕು. ತಣ್ಣೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಅದರ ಅಡುಗೆ ರುಚಿ ಹೋಗ್ಬಿಡುತ್ತೆ. ಹಾಗಾಗಿ ಯಾವುದೇ ಒಂದು ಅಡುಗೆಗೂ ಈ ಥರ ನೀರು ಹಾಕಬೇಕು ಅಂತ ಅಂದಾಗ ಬಿಸಿ ಬಿಸಿ ನೀರು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಲ್ಲ, 3 ಗ್ಲಾಸ್ ನೀರು ಪ್ರಮಾಣ ಹಾಕಬೇಕಾಗುತ್ತೆ. ಯಾಕಂದರೆ ನಾವು ಬೇಳೆ ಎಲ್ಲ ಹಾಕಿರೋದ್ರಿಂದ ಗಟ್ಟಿ ಆಗಬಾರ್ದು. ನಮಗೆ ಮಸಾಲ ಕಿಚಡಿ ಬಂದು ತೆಳ್ಳಗಿರಬೇಕು. ಈ ಬಿಸಿಬೇಳೆಭಾತೆಲ್ಲ ಹೇಗೆ ಮಾಡ್ತೀವೋ ಅದೇ ಥರನೇ ಇರಬೇಕು. ಅಂದರೆ ಇದಕ್ಕೆ ನಾವು ಮನೇಲಿರೋ ಪುಡಿ ಹಾಕ್ತೀವಿ, ಬಿಸಿಬೇಳೆಭಾತ್ಗೆ ಅದರದ್ದೇ ಪುಡಿ ಹಾಕ್ತೀವಲ್ವ, ಹಾಗಾಗಿ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಅಂಥೇಳಿ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಒಂದು 2ರಿಂದ 3 ವಿಷಲ್ ಹಾಕ್ಸಿದ್ರೆ ಸಾಕು. ಯಾಕಂದ್ರೆ ನಾವು ರೇಷನ್ ಅಕ್ಕಿ ಹಾಕಿರೋದ್ರಿಂದ ಅದು ಬೇಗ ಮಸ್ತೋಗುತ್ತೆ, ಬೇಗ ಚೆನ್ನಾಗಿ ಬೆಂದೋಗುತ್ತೆ. ನಿಜ ಹೇಳ್ಬೇಕಂತಂದರೆ ತುಪ್ಪ ಹಾಕ್ಕೊಂಡು ಮೊಸರು ಬಜ್ಜಿ, ಇಲ್ಲ ಮೊಸರು ಬಜ್ಜಿನೂ ಇಲ್ಲ ಅಂತಂದರೆ ಚಟ್ನಿನೂ ಇಲ್ವಾ, ಬೇಡ ಹಾಗೇ ತಿನ್ನೋಕ್ಕೆ ಸ್ಪೂನಲ್ಲಿ ಎತ್ಕೊಂಡು ತಿಂತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟೇ ಚೆನ್ನಾಗಿರುತ್ತೆ. ಇದಕ್ಕೆ ಇನ್ನೂ ಸ್ವಲ್ಪ ನೀವು ತೆಳ್ಳಗೆ ಬೇಕಾದ್ರೆ ಮಾಡ್ಕೋಬೋದು. ಯಾಕಂದರೆ ಇದು ಬೇಳೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ. ನಾವು ಇದೆಷ್ಟು ಸ್ವಲ್ಪ ನೀರಂಗೆ ಮಾಡ್ಕೊತೀವೋ ಅಷ್ಟೇ ರುಚಿಯಾಗಿರುತ್ತೆ. ಇದಕ್ಕೊಂದು ಮೊಸರು ಬಜ್ಜಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಯಾವಾಗ್ಲೂ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕ್ಯಾರೆಟ್ ತುರಿನ ಒಂದು ಅರ್ಧ ಮಾತ್ರ ತುರಿದು ಇಟ್ಕೊಂಡಿದ್ದೀನಿ. ಕ್ಯಾರೆಟು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮೊಸರು ಹಾಕಿದ್ದೀನಿ. ಮೊಸರೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ನೀರಂಗಿದ್ರೇ ಮೊಸರು ಬಜ್ಜಿ ತಿನ್ನೋದಕ್ಕೆ ಚೆಂದ. ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರೋದಿಲ್ಲ. ಈ ಮೊಸರು ಬಜ್ಜಿನೂ ನೀರಂಗಿರಬೇಕು, ಸ್ವಲ್ಪ ಕಿಚಡಿನೂ ನೀರಂಗಿರಬೇಕು.
ಆಗ ತಿನ್ಬೇಕಾದ್ರೆ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದು ಸಲ ನಾನು ಹೇಗೆ ಮಾಡಿದೆ ಅಂತ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಲ್ವ, ಅದೇ ರೀತಿ ನೀವು ಮಾಡಿ. ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ನೋಡಿ, ನಾನು ಸ್ವಲ್ಪ ಮೊಸರು ಬಜ್ಜಿನ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ. ಗಟ್ಟಿ ಮಾಡೋದು ಬೇಡ, ಪಲಾವ್ಗೆಲ್ಲ ಗಟ್ಟಿ ಮಾಡ್ಕೊತೀವಲ್ವ, ಇದಕ್ಕೆ ಇಷ್ಟೇ ತೆಳ್ಳಗಿದ್ರೆ ಸಾಕು. ನೋಡಿದ್ರಲ್ಲ, ನಾನು ಬೆಳಗ್ಗೆ ಯಾವ ರೀತಿ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ಮಸಾಲ ಕಿಚಡಿ ರೆಸಿಪಿ ಹೇಗಿತ್ತು ಅಂತ ನೀವು ಕಮೆಂಟ್ ಸೆಕ್ಷನ್ ಹಾಕಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ನಾನು ಅಷ್ಟೇ ಕೇಳ್ಕೊಳ್ಳೋದು. ಇದೇ ಥರ ಸಿಂಪಲ್ ರೆಸಿಪಿ ತೊಗೊಂಡು ಮತ್ತೆ ಬರ್ತೀನಿ. ಅಲ್ಲಿ ತನಕ ನಾನು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಇದಕ್ಕೆ ತುಪ್ಪ ಹಾಕೊಂಡು ತಿಂತಾಯಿದ್ದೀನಿ ನೋಡಿ. ತುಪ್ಪ ಹಾಕಿ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಬೆಳಗಿನ ಬ್ರೇಕ್ಫಾಸ್ಟು, ಹೆಲ್ದಿ ಬ್ರೇಕ್ಫಾಸ್ಟು ಸೂಪರಾಗಿ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.